ವೆಂಕಿ ಕಾಸಿನ ಇಲ್ಲೇ ಅವ್ರೆ ಈ ತಿಂಗಳು ಬಡ್ಡಿ ಕೊಟ್ಟಿಲ್ವಾ? ಇವ್ರು ನೋಡ್ತಾರ ನೋಡಿದ್ರೆ ಬಡ್ಡಿ ದುಡ್ಡು ತಗೊಳ್ದಿರ ಬಿಡಕ್ಕಿಲ್ಲ ಅನ್ಸೈತೆ. ನೀನ್ ಮಾತಾಡ್ತೀಯಾ? ವೆಂಕಿ ಹುಷಾರು. ನಿನ್ ನಮಸ್ಕಾರ ಹಂಗಿರ್ಲಿ, ನನ್ನ ನೋಡ್ಬಿಟ್ಟು ನಿನ್ನ ಹೆಂಡ್ತಿನ ಹಂಗೆ ಕಳಿಸ್ಬಿಟ್ಟ. ಯಾಕೆ? ನನ್ನ ನೋಡಿದ್ರೆ ಭಯನಾ ನಿನಗೆ? ಏಯ್, ನೀನ್ ಕತೆ ಕೇಳೋಷ್ಟು ಪುರ್ಸೊತ್ತಿಲ್ಲ. ಈ ತಿಂಗಳು ಬಡ್ಡಿ ದುಡ್ಡು ಕೊಡು, ನಾನು ಹೋಗ್ತೀನಿ. ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ. ಅದು ಸರಿ, ನಿನ್ ಕಣ್ಣಿಗೆ ನಾನು ಹೆಂಗ್ ಕಾಣ್ತಾ ಇದ್ದೀನಿ? ಕಿವಿಗೆ ಹೂವ ಇಟ್ಕೊಂಬಂದಂತರ ಕಾಣ್ತಾ ಇದ್ದೀನ? ನಿನ್ನಂತವ್ರನ್ನ ಬಹಳ ಜನ ನೋಡಿದ್ದೀನಿ. ಕತೆ ಹೊಡಿಬೇಡ, ದುಡ್ಡು ಮಾಡ್ಕಲ್ಲ. ಸಲ್ವಿ, ಯಾಕವ ವಾಪಸ್ ಬಂದೆ? ನೀನು ವೆಂಕಿ ಹೋಗ್ಲಿಲ್ವೇ? ಹೋಗನೆ ಅಂತಾನೆ ಹೋಯ್ತಾ ಇದ್ವಿ ಕಣವ. ಆದ್ರೆ ಅಲ್ಲಿ ಬರ್ತಾ ದಾರಿನಲ್ಲಿ ಕಾಸಿ ಅಣ್ಣ ಅವನಲ್ಲ ಫೈನಾನ್ಸಿಯರು, ಅವಣ್ಣ ಸಿಗ್ದ. ಅವನ್ಗೆ ಇನ್ನ ಬಡ್ಡಿ ಕೊಟ್ಟಿಲ್ವಲ್ಲ, ಅದಕ್ಕೆ ಅಲ್ಲಿ ವೆಂಕಿನ ಹಿಡ್ದು ನಿಲ್ಸ್ಕೊಂಡ. ನಾನ್ ಮಾತ್ರ ಇಲ್ಲಿಗೆ ಬಂದೆ. ಹೋಗ್ಲಿ ಬಿಡವ, ವೆಂಕಿ ಹೆಂಗೋ ನಿಭಾಯಿಸ್ಕೊಂಡ್ ಬರ್ತಾರೆ. ನೀನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಕಣ. ಇವತ್ತೊಂದು ದಿನ ನಿನ್ನನ್ನು ಬಿಟ್ಬಿಡ್ತೀನಿ, ಆದ್ರೆ ನಿನ್ನಿಂದ ನನ್ಗೊಂದು ಕೆಲ್ಸ ಆಗ್ಬೇಕು. ಕೆಲ್ಸ ಏನಿಲ್ಲ, ಹಾಗೆ ಹೋಗ್ತಾ ನಾನು ಹುಡುಗಿ ನೋಡಕ್ ಹೋಗ್ತೀನಿ. ಬರೀ ಕೈಲಿ ಹೋದ್ರೆ ಚೆನ್ನಾಗಿರಲ್ಲ. ಹೂಗುಚ್ಚ ಘಮ ಘಮನ ಮಲ್ಗೆ ಹೂವ ತಂದ್ಕೊಟ್ರೆ ಅದನ್ನ ಪ್ರೀತಿಯಿಂದ ನಾನು ಹುಡುಗಿ ಕೊಡ್ತೀನಿ. ನನ್ನ ಹುಡುಗಿಗೆ ಗೊತ್ತಾಯ್ತಾ? ನಿಂತ್ಕೋ, 3 ನಿಮಿಷದಲ್ಲಿ ನೀನು ಹೋಗ್ಬಿಟ್ಟು ಹೂವ ತರಬೇಕು. ತಂದು ಕೊಡ್ಲಿಲ್ಲ ಅಂದ್ರೆ ಇವತ್ತು ನಾನು ದುಡ್ಡು ಕೊಡ್ಬೇಕು. ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಿನ್ನ ಅಂಗಡಿ ಹತ್ರ ಬಂದ್ಬಿಟ್ಟು ಗಲಾಟೆ ಮಾಡ್ತೀನಿ. ಗಲಾಟೆ ಏನಾಯ್ತು? ಯಾಕೆ? ವೆಂಕಿ ವೆಂಕಿ ಏನಾಯ್ತು ಚೆಲ್ವಿ? ಅವ ವೆಂಕಿ ಬಂದ, ಉಡುತ್ತ ಹೂವ ಎತ್ಕೊಂಡು ಹೊಂಟೋಗ್ಬಿಟ್ಟ.
ಬೇಸ್ ಕಣ, ನಾನು ಕೊಟ್ಟು ಟೈಮ್ ಮುಂಚೆನೆ ಬಂದಿದ್ಯಾ. ಏಯ್ ನಿಂತ್ಕೊಳ. ಏಯ್ ಸಿದ್ದು, ಏಯ್ ಸಿದ್ದು, ಏಯ್ ಸಿದ್ದು ನಿಂತ್ಕೊಳ್ಳ ವಸ್ಯಾ. ಏಯ್ ಸಿದ್ದು ನಿಂತ್ಕೊಳ್ಳೋಣ ಬಿಡೋಣ. ಇವತ್ತು ನಾನು ಯಾರ ಮಾತನ್ನು ಕೇಳೋಕ್ಕಿಲ್ಲ, ನೀನು ಏನು ಹೇಳ್ಬೇಡ. ಸುಮ್ಮನೆ ನಮ್ಮ ಪಾಡಕ್ಕೆ ನಮ್ಮನ್ನು ಹೋಗಕ್ಕೆ ಬಿಡು. ಅಲ್ಲ ಅವ್ರು ನಿಜವಾಗ್ಲೂ ಆಸ್ಪತ್ರೆಯಲ್ಲಿ ಅವರೇ ಕಣಣ, ನಾನೇನು ಸುಳ್ಳು ಹೇಳ್ತಾ ಇಲ್ಲ. ಏಯ್ ಸಿದ್ದು, ನೀನು ನಿಜ ಹೇಳ್ತಾ ಇದ್ದೀಯ ಅಂತ ನಾನು ನಂಬ್ತೇವನಿ ಕಳ. ಏ ಬಿಡೋಣ, ನನ್ನ ಮಾತನ್ನ ಯಾರು ನಂಬೋದಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೇನು ಮಾಡೋಕ್ಕಾದ್ದು? ಈಗ ಇವ್ರೊಬ್ಬರನ್ನ ಆಸ್ಪತ್ರೆಯಲ್ಲಿ ಬಿಡಕ್ಕಾಗದೆ ಹೇಳು. ಏಯ್ ಸಿದ್ದು, ನಾನು ಬಂದದ್ದು ನೀನು ಹೋಗ್ಬೇಡ ಅಂತ ಹೇಳಕ್ಕಲ್ಲ. ಅವ್ರೊಬ್ಬರನ್ನೇ ಕಳಿಸ್ಬೇಡ, ನೀನು ಅವ್ರ ಜೊತೆಲಿ ಹೋಗ್ಬಾ ಅಂತ ಹೇಳಕ್ಕಲ್ಲ. ಹೂಕಲ್ಲ, ಅಲ್ಲಿ ಪರಿಸ್ಥಿತಿ ಹೆಂಗಿದದೋ ಏನೋ. ಅಳಿಯಾಗಿ ಇಂಥ ಪರಿಸ್ಥಿತಿಯಲ್ಲಿ ಅವ್ರ ಜೊತೆಲಿ ಇರ್ಬೇಕಾದ್ದು ನಿನ್ ಧರ್ಮಕಲ. ಅಣ್ಣ ನೀನಾದ್ರೂ ಅರ್ಥ ಮಾಡ್ಕೊಂಡಿದ್ದಲ್ಲ, ಅಷ್ಟೇ ಸಾಕು ಕಣಣ್ಣ. ಲೈ ಸಿದ್ದು, ಮನೇಲೆಲ್ಲ ಒಂಥರ ಆಡ್ತವ್ರೆ, ಅದಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಬಿಡಕಲ್ಲ. ನೀನು ಆರಾಮಾಗಿ ಹೋಗ್ಬಾ, ಬರೋಷ್ಟರಲ್ಲಿ ಎಲ್ಲರೂ ತಣ್ಣಗಾಗಿರ್ತಾರೆ. ಏಯ್ ತಡ ಆಯ್ತು, ಹೊರಡಿ, ಇನ್ನ ಲೇಟ್ ಆಯ್ತದೆ. ನೋಡ್ರಿ ಬನ್ನಿ ಮೇಡಮ್ ಅವ್ರೆ. ಲೈ ಸಿದ್ದು, ಅಲ್ಲಿ ಹೋದ್ಮೇಲೆ ಏನು ಎತ್ತು ಅಂತ ಫೋನ್ ಮಾಡ್ಲಾ?